ಯೋ ಗೈಸ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ಬಹಳ ದಿನದ ನಂತರ ನಂದೊಂದು ಡ್ರೀಮು ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಗೋಪ್ರೋ ಸೆಟಪ್ಪು ನನ್ನದೇ ಒಂದು ಓನ್ ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೊಬೇಕಿತ್ತು ಅಂತ. ಸೊ ಅದನ್ನು ನಾನು ಈಗ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದೇ ಅನ್ಬಾಕ್ಸ್ ಮಾಡಿಬಿಟ್ಟು ಮೋಟೋ ವ್ಲಾಗ್ ಸೆಟಪ್ ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಫಸ್ಟು ಹೆಲ್ಮೆಟ್ ಕಡೆಯಿಂದ ಬರೋಣ. ಸೊ ನಾನು ತೊಗೊಂಡಿರೋದು ಆಕ್ಸರ್ ಫುಲ್ ಫೇಸ್ ಹೆಲ್ಮೆಟ್ಟು. ಸೊ ಈ ಮಾಡಲ್ ಬಂದ್ಬಿಟ್ಟು ಆಕ್ಸರ್ ಅಪೆಕ್ಸ್ ಟರ್ಬೈನ್ ಅಂದ್ಬಿಟ್ಟು ಈ ಮಾಡಲು ಸ್ಪೆಸಿಫಿಕ್. ಸೊ ಇದು ನನ್ನ ಆಕ್ಸರ್ ಹೆಲ್ಮೆಟ್ಟು. ಇದಕ್ಕೆ 5.5K ಆಗಿದೆ ಇದಕ್ಕೆ. ಸೊ ಇದಕ್ಕೆ ನಾನು ಆಲ್ರೆಡಿ ಆ್ಯಕ್ಷನ್ ಪ್ರೋದು ಚಿನ್ ಮೌಂಟ್ನ ನಾನು ಇದಕ್ಕೆ ಸ್ಟಿಕ್ ಮಾಡಿದ್ದೀನಿ. ಆಲ್ರೆಡಿ ಐಟಮ್ಸ್ ಎಲ್ಲ ತರಿಸಿ ನಾನು ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡಿದ್ದೆ. ಸೊ ಆಲ್ರೆಡಿ ಆ್ಯಕ್ಷನ್ ಪ್ರೋದು ಚಿನ್ ಮೌಂಟು ಮತ್ತು ಇಂಟರ್ನಲ್ ಮೈಕು ಎರಡೂ ಬೋಯಾದ ಇದು ಮೈಕು ಎರಡೂ ಆಲ್ರೆಡಿ ಒಳಗಡೆ ಕುಷನ್ ತೆಗ್ಬಿಟ್ಟು ನಾನು ಫಿಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಐಟಮ್ ಅಂದ್ಬಿಟ್ಟು ನಾನು ಉಲಾನ್ಜಿ ಕೇಸ್ ತರಿಸ್ಕೊಂಡಿದ್ದೀನಿ ಅಮೆಝಾನಿಂದ. ಇದೊಂದು ಅದ್ರ ಜೊತೆಗೇನೆ ಇನ್ಬಿಲ್ಟ್ ಮೈಕು ಮೋನೋ ಮೈಕ್ ತರಿಸ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ಒಳಗಡೆ ಇನ್ಸ್ಟಾಲ್ ಮಾಡಿದ್ದೀನಿ, ಅದ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ. ಓಕೆ, ಮೋನೋ ಆಯಿತು. ಫಸ್ಟ್ ಆಕ್ಸೆಸರೀಸ್ ಏನೇನು ತರಿಸಿದ್ದೀನಿ ಅದನ್ನು ಒಂದು ಸಲ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಅದಾದಮೇಲೆ ಮೇಯ್ನ್ ಪಾರ್ಟ್ ಇದಕ್ಕೆ ಬರೋಣ. ಈ ಬಾಕ್ಸಲ್ಲೇ ಇರೋದು ಮೇಯ್ನ್ ಕ್ಯಾಮ್ರಾ. ಸೊ ಇದು ಉಲಾನ್ಜಿದು ಕೇಸು. ಸೊ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಕ್ಸ್ಟೆನ್ಷನ್ನು ತರಿಸ್ಕೊಂಡಿದ್ದೀನಿ. ಸೊ ಇದು ಎಕ್ಸ್ಟೆನ್ಷನ್ ಮೌಂಟ್ಗಳು. ನಾನು ಆ್ಯಕ್ಚುಲಿ ಸೇಫ್ಟಿಗಂತ 2 ಎಕ್ಸ್ಟೆನ್ಷನ್ ಮೌಂಟ್ ತರಿಸ್ಕೊಂಡಿದ್ದೀನಿ. ಎಲ್ಲಾದರೂ ಆಚೆ ಹೋಗಬೇಕು ಇಲ್ಲ ಏನಾದರೂ ಎಕ್ಸ್ಟ್ರಾ ಒಂದು ಬೇಕು ಅಂದಾಗ ಇದನ್ನು ತೆಗ್ದು ಹಾಕಿ ಮತ್ತೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನು 2 ಎಕ್ಸ್ಟೆನ್ಷನ್ ಮೌಂಟ್ ತರಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಆ್ಯಕ್ಷನ್ ಪ್ರೋದು ಚಿನ್ ಮೌಂಟು ಇದು ಮಾಡಿದ್ನಲ್ಲ, ಅದ್ರ ಜೊತೆ ನಾನು ಎಕ್ಸ್ಟ್ರಾ ಒಂದು ಆ್ಯಕ್ಷನ್ ಪ್ರೋದು ಚಿನ್ ಮೌಂಟ್ ತರಿಸ್ಕೊಂಡಿದ್ನಲ್ಲ ಅದ್ರದ್ದು ಇಲ್ಲಿ ಬರೀ ಚಿನ್ ಮೌಂಟು ಸ್ಟ್ರ್ಯಾಪ್ ಅಂಟಿಸಿದ್ದೀನಿ. ಅದ್ರದ್ದು ಮೌಂಟು ಇಲ್ಲಿದೆ, ಗೋಪ್ರೋ ಅಟ್ಯಾಚ್ ಮಾಡೋದು ಮೌಂಟ್ ಇದು. ಸೊ ಇದ್ರದ್ದು ಸ್ಕ್ರೂ ಎಲ್ಲ ವಿತ್ ಮೌಂಟಲ್ಲೇ ಬರುತ್ತೆ. ಸೊ ಇದಿಷ್ಟಾಯಿತು. ಮೋನೋಮೈಕ್ ಆಯಿತು, ಈ ಉಲಾನ್ಜಿ ಕೇಸ್. ಸೊ ನನಗೆ ಮೇಜರ್ಲಿ ಇನ್ನೊಂದು ಎಕ್ಸ್ಪೆನ್ಸ್ ಬಿದ್ದಿದ್ದು ಇದು ಮೆಮೊರಿ ಕಾರ್ಡು. ಸೊ ನಾನು ತೊಗೊಂಡಿರೋದು ಸ್ಯಾಂಡಿಸ್ಕ್ ಅಲ್ಟ್ರಾ A1. ಸೊ ಇದರಲ್ಲಿ 3 ಥರ ಮೆಮೊರಿ ಕಾರ್ಡ್ಗಳು ಬರುತ್ತೆ. ಸೊ ಸ್ಯಾಂಡಿಸ್ಕ್ ಅಲ್ಟ್ರಾ ಬಂದ್ಬಿಟ್ಟು 3600 rupees ಆಗುತ್ತೆ. ಸೊ ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ ಬಂದ್ಬಿಟ್ಟು 4800 ಆಗುತ್ತೆ. ಎಕ್ಸ್ಟ್ರೀಮ್ ಪ್ರೋ ಬಂದ್ಬಿಟ್ಟು 5100 ಆಗುತ್ತೆ. ಸೊ ನನ್ನ ಬೇಸಿಕ್ ವ್ಲಾಗ್ಗೆ 256 GB ಸ್ಯಾಂಡಿಸ್ಕ್ ಅಲ್ಟ್ರಾನೇ ಸಾಕು ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದೂ 3600 ಆಗಿದೆ. ಸೊ ನೆಕ್ಸ್ಟು ಇನ್ನೊಂದು ಮೇಜರ್ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಗೋಪ್ರೋದು ಆಡಿಯೋ ಕನ್ವರ್ಟರ್. ಸೊ ಇದೇ ಮೇಯ್ನು ಗೋಪ್ರೋದು 3.5mm ಮೈಕ್ ಅಡ್ಯಾಪ್ಟರು. ಸೊ ಇದು ನನಗೆ 4500 rupees ಅಮೆಝಾನಲ್ಲಿ ಬಿತ್ತು. ಸೊ ಇದೊಂದು. ಸೊ ಲಾಸ್ಟಾಗೆ ಬ್ಯಾಟ್ರೀಸ್, ಮೇಯ್ನು ಗೋಪ್ರೋಗೆ ಬ್ಯಾಟ್ರೀಸ್ ಬೇಕು. ಸೊ ನಾನು ಟೆಲಿಸಿಂದು ಸ್ಟ್ಯಾಮಿನಾ ಬ್ಯಾಟ್ರಿ ಹೀರೋ 12 ತೊಗೊಂಡಿದ್ದೀನಿ. ಇದು ಹೀರೋ 9, 10, 11, 12 13 ಜೊತೆನೂ ಕಂಪ್ಯಾಟಿಬಲ್ ಇದೆ. ಸೊ ನಾನು ಒಟ್ಟು 3 ಬ್ಯಾಟ್ರೀಸ್ ನಾನು ತರಿಸ್ಕೊಂಡಿದ್ದೀನಿ. ಸೊ ಇದು 3 ಬ್ಯಾಟ್ರೀಸ್ ಟೆಲಿಸಿನಿಂದ ಬರೋ ಅಂಥದ್ದು 3 ಬ್ಯಾಟ್ರಿ. ಸೊ ಇದೆಲ್ಲ ಆಯಿತು. ಇಲ್ಲಿಡೋಣ. ಸೊ ಮೇಜರ್ ಇದೇ ನಂದು ಮೇಯ್ನು ಆಕ್ಸೆಸರೀಸು. ಗೋಪ್ರೋ ಹೀರೋ 9 ನಾನು ಪರ್ಚೇಸ್ ಮಾಡಿರೋದು. ಸೊ ಆಲ್ಮೋಸ್ಟ್ ನಾನು ಎಷ್ಟೊಂದೆಲ್ಲ ನೋಡಿದ್ದೀನಿ. 9, 10 ಕನ್ಫ್ಯೂಸ್ ಆಗಿದೆ. ಬಟ್ ಕಂಪೇರ್ ಟು 10 ನನಗೆ 9 ಸ್ವಲ್ಪ ಫ್ಲೆಕ್ಸಿಬಲ್ ಇತ್ತು ಮತ್ತು ಈಸಿಯಾಗಿ ಆ್ಯಕ್ಸೆಸ್ ಕೂಡ ಮಾಡ್ಬೋದಿತ್ತು. ಸೊ ಇದು ಚಾರ್ಜರ್ ಕೇಸ್ ಬರುತ್ತೆ. ಅಟ್ ಎ ಟೈಮ್ 3 ಬ್ಯಾಟ್ರೀಸ್ನ ನಾವು ಚಾರ್ಜ್ ಮಾಡ್ಬೋದು. ಇದು ನನಗೆ G2 ಪ್ರಾಡಕ್ಟ್ಸಿಂದ ತೊಗೊಂಡಿರೋದು. ಸೊ ಈ ಕೇಸಲ್ಲಿ ನಾನು ಏನೇನು ಆಕ್ಸೆಸರೀಸ್ ತೊಗೊಂಡಿದ್ದೀನಿ ಅದೆಲ್ಲ G2 ಪ್ರಾಡಕ್ಟ್ಸಿಂದ ತೊಗೊಂಡಿರೋದು. ಈ ಗೋಪ್ರೋ ಆಮೇಲೆ ಕೇಜು ಮೌಂಟು ಎಲ್ಲ G2 ಪ್ರಾಡಕ್ಟ್ಸಿಂದ ತೊಗೊಂಡಿರೋದು.
ಆ್ಯಂಡ್ ಈ ಕೆಲವೊಂದು ಮೌಂಟ್ಸ್ಗಳು, ಈ ಚಿಕ್ಕ ಚಿಕ್ಕ ಮೌಂಟ್ಸ್ಗಳು ಮಾತ್ರ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಬ್ಯಾಟ್ರಿ ಬಾಕ್ಸು. ಸೊ ನೆಕ್ಸ್ಟ್ ಮೇಯ್ನ್ ಇದಕ್ಕೆ ಹೋಗೋಣ. ಸೊ ಇದು ನಮ್ಮ ಮೇಯ್ನ್ ಆ್ಯಕ್ಷನ್ ಕ್ಯಾಮ್ರಾ, ಹೀರೋ ಗೋಪ್ರೋ 9 ಬ್ಲ್ಯಾಕ್ ಕಲರು. ಸೊ ನೋಡಿ, ಇದ್ರ ಮೇಲೆ ಆಲ್ರೆಡಿ ನಾನು G2 ಪ್ರಾಡಕ್ಟಲ್ಲಿ ಪರ್ಚೇಸ್ ಮಾಡಿದಾಗೇನೆ ಸ್ಕ್ರೀನ್ ಗಾರ್ಡ್ಸು ಇಲ್ಲಿ ಮತ್ತು ಈ ಕಡೆ ಮೇಯ್ನ್ ಸ್ಕ್ರೀನ್ಗೆ ನಾನು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡೆ ಬಂದಿದೆ ನಾನು ಶಾಪಿಂದನೇ. ಸೊ ಇದನ್ನು ಆನ್ ಮಾಡ್ತೀನಿ. ನಾನು ಇನ್ನೂ ಇದಕ್ಕೆ ಬ್ಯಾಟ್ರಿನೂ ಹಾಕಿಲ್ಲ ಮತ್ತು ಮೆಮೊರಿ ಕಾರ್ಡು ಹಾಕಿಲ್ಲ ನಾನು. ಸೊ G2 ಪ್ರಾಡಕ್ಟ್ಸಲ್ಲೇ ಇದೊಂದು ನಾನು ಅಲ್ಯೂಮಿನಿಯಂ ಕೇಜ್ ಒಂದು ಪರ್ಚೇಸ್ ಮಾಡಿದೆ. ಸೊ ಈ ಅಲ್ಯೂಮಿನಿಯಂ ಕೇಜು ನಾನು ಏನಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ಅಷ್ಟು ಮೈಕ್ ಅಡಾಪ್ಟರ್ ಹಾಕೋಕ್ಕೆ ಜಾಗನೂ ಇಲ್ಲ. ಈ ಮೈಕ್ ಅಡಾಪ್ಟರ್ ನಾನು ಇದರಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಒಂದು ಎಕ್ಸ್ಟ್ರಾ ಜಿಪ್ ಟ್ಯಾಗ್ ಹಾಕ್ಬಿಟ್ಟು ನಾನು ಮೈಕ್ ಅಡಾಪ್ಟರ್ನ, ಗೋಪ್ರೋ ಅಡಾಪ್ಟರ್ನ ಫಿಟ್ ಮಾಡಬೇಕಾಗತ್ತೆ. ಸೊ ಅದ್ರ ಬದಲು ನಂಗೆ ಉಲಾನ್ಸಿ ಕೇಸಲ್ಲೇ ನಾನು ಯೂಸ್ ಮಾಡಿದ್ರೆ ಎಕ್ಸ್ಟರ್ನಲ್ ಮೈಕ್ ಅಡಾಪ್ಟರ್ಗೂ ಸ್ಲಾಟ್ ಬರುತ್ತೆ ಅದು. ಸೊ ಇದೇನು ನಾನು ಅಷ್ಟು ಯೂಸ್ ಮಾಡಲ್ಲ. ಇದೆಲ್ಲಿರಲಿ 2 ಸ್ಕ್ರೂ ಪಿನ್ಗಳು, ಅದಾದಮೇಲೆ ಯಾಂತ್ರಾಲಯದಿಂದ ರೊಟೇಟಬಲ್ ಮೌಂಟ್ ಇದು. ಸೊ ನಾವು ವರ್ಟಿಕಲ್ ಆಗು ಶೂಟ್ ಮಾಡ್ಬೋದು, ಹಾರಿಜಾಂಟಲ್ ಆಗು ಶೂಟ್ ಮಾಡ್ಬೋದು. ಸೊ ಇದೊಂದು, ಬಟ್ ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ, ನಾನು ಆ್ಯಕ್ಷನ್ ಪ್ರೋದು ಮೌಂಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಎಕ್ಸ್ಟ್ರಾ ಮೌಂಟ್ಗಳು ಜೊತೆಗೆ ಬಂದಿದೆ. ಸೊ ಇದು ಎಕ್ಸ್ಟ್ರಾ ಮೌಂಟ್ಗಳು ಏನು ಬಂದಿದೆ ಅದನ್ನ ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಇದನ್ನ ಹೆಲ್ಮೆಟ್ಟಿಗೆ ಅಂಟಿಸಿ ನಾವು ಹೆಲ್ಮೆಟ್ ಮೌಂಟ್ ಮಾಡಬೇಕಾದ್ರೆ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಕೂತ್ಕೊಳ್ಳುತ್ತೆ. ಬಟ್ ಇದೆರಡೂ ನಾನು ಯೂಸ್ ಮಾಡಲ್ಲ. ಸೊ ಅದ್ರ ಬದಲು ಆ್ಯಕ್ಷನ್ ಪ್ರೋದೇನೇ ಇದೆಯಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ದೀನಿ. ಸೊ ಇದು ಇಷ್ಟು ಆಯಿತು. ಸೊ ಈಗ ಮೇಯ್ನು ಇದನ್ನು ಆನ್ ಮಾಡೋಣ. ಸೊ ಬ್ಯಾಟ್ರಿ ತೊಗೊಂಡಿದ್ದೀನಿ, ಇಲ್ಲಿ ಇಡೋಣ. ಸೊ ಈಗ ಬ್ಯಾಟ್ರಿ ತೊಗೊಂಡಿದ್ದೀನಿ, ಬ್ಯಾಟ್ರಿನ ಗೋಪ್ರೋಗೆ ಹಾಕೋಣ. ಬ್ರ್ಯಾಂಡ್ ನ್ಯೂ. ಇದೆಲ್ಲ ಹಿಂಗೆ ಇಡೋಣ. ಓಕೆ, ಸೊ ಬ್ಯಾಟ್ರಿ ಹಾಕಿದ್ದೀನಿ. ಈಗ ಇದಕ್ಕೆ ಮೆಮೊರಿ ಕಾರ್ಡ್ ಹಾಕೋಣ. ಫಾಸ್ಟ್ ಮಾಡ್ತೀನಿ ಇದು. ಸೊ ಫಿಟ್ ಆಯಿತು, ಈಗ ಆನ್ ಮಾಡೋಣ. ಹೀರೋ ಬ್ಲ್ಯಾಕ್ 9 ಅಂತ ಬರುತ್ತೆ. ಸೊ ಬ್ಯಾಟ್ರಿ ಎಲ್ಲ 100% ಇದೆ. ನೋಡಿ ಡಿಸ್ಪ್ಲೇ ಈ ಥರ ಹಿಂಗೆ ಬರುತ್ತೆ. ಆ್ಯಕ್ಚುಲಿ ಕಂಪೇರ್ ಟು ಹೀರೋ 10 ಇದರಲ್ಲಿ ಅಷ್ಟು ಬೇಗ ಹೀಟ್ ಆಗೋಲ್ಲ. ಹೀರೋ 10 ಆದರೆ ನಾವೇನಾದರೂ ಈ ಥರ ಸ್ಟ್ಯಾಂಡ್ ಬೈಯಲ್ಲಿ ವೀಡಿಯೋ ಮಾಡ್ತೀವಿ ಅಂದರೆ ಅದು ಕಂಟಿನ್ಯೂಸ್ ಆಗಿ ಹೀಟ್ ಆಗುತ್ತೆ, ಅದಾದಮೇಲೆ ಗ್ಲಿಚ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದು ಹಂಗಲ್ಲ, ನಾವು ಈ ಥರ ಸ್ಟ್ಯಾಂಡ್ ಬೈಯಲ್ಲೂ ವೀಡಿಯೋ ಮಾಡ್ಬೋದು, ನಾರ್ಮಲಾಗೇ ಮೋಟೋ ವ್ಲಾಗಲ್ಲೂ ಮಾಡ್ಬೋದು, ಅಷ್ಟು ಹೀಟೇನೂ ಅನಿಸಲ್ಲ. ಸೊ ಇದನ್ನ ಹೆಲ್ಮೆಟ್ಟಿಗೆ ಮೌಂಟ್ ಮಾಡೋಣ. ಸೊ ಆಲ್ರೆಡಿ ನಾನು ಇದನ್ನು ಮೌಂಟ್ ಮಾಡಿರೋದ್ರಿಂದ ವೈರ್ ಮೈಕ್ನೆಲ್ಲ, ಸೊ ಅದು ಒಳಗಡೆ ಇದೆ, ಅದು ತೋರಿಸ್ತೀನಿ. ಸೊ ಉಲಾನ್ಸಿ ಕೇಸಲ್ಲಿ ಈ ಥರ ಬರುತ್ತೆ. ಪರ್ಟಿಕ್ಯುಲರಾಗಿ ಲೆನ್ಸ್ ಗಾರ್ಡ್ ಒಂದು ಬರುತ್ತೆ. ಅದಾದಮೇಲೆ ನಾವು ಎಕ್ಸ್ಟ್ರಾ ಒಂದು ಗೋಪ್ರೋನಲ್ಲೇ ಲೈಟ್ ಹಾಕ್ಕೊಂಡು ಏನಾದ್ರು ವ್ಲಾಗ್ ಮಾಡ್ತೀವಿ ಅಂದರೆ ಸೊ ಇದೊಂದು ಎಕ್ಸ್ಟ್ರಾ ಒಂದು ಕ್ಲಿಪ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಫಿಟ್ ಮಾಡಿದ್ರೆ ಇಲ್ಲಿ ನಮಗೆ ಲೈಟ್ ಪ್ಲೇಸ್ಮೆಂಟ್ ಬರುತ್ತೆ. ಇಲ್ಲಾದರೂ ಹಾಕೊಬೋದು, ಇಲ್ಲಾದರೂ ಹಾಕೊಬೋದು. ಸೊ ಇನ್ನೊಂದು ಮೇಯ್ನ್ಲಿ ಅಂತ ಉಲಾನ್ಸಿ ತೊಗೊಂಡ್ರೆ ಗೋಪ್ರೋ ಮೈಕ್ ಅಡಾಪ್ಟರ್ಗೆ ಒಂದು ಡೆಡಿಕೇಟೆಡ್ ಸ್ಪೇಸ್ ಬರುತ್ತೆ.
ಸೊ ಅದರಿಂದ ನಾನು ಇದು ಒಂದು ಆಕ್ಸೆಸರಿ ಉಲನ್ಸಿ ಕೇಸ್ಗೆ ಹೋದೆ ನಾನು. ಸೊ ಇದ್ರ ನೆಕ್ಸ್ಟು ಮೇಯ್ನು ಗೋಪ್ರೋ ಕಡೆಯಿಂದ ಬರೋದು ಮೈಕ್ ಅಡಾಪ್ಟರ್ ಇದು. ಸೊ ಈ ಥರ ಒಂದು ಕೇಸಲ್ಲಿ ಕೊಟ್ಟಿರ್ತಾರೆ. ಸೊ ಫಸ್ಟು ಕ್ಯಾಮ್ರಾನ ಒಳಗಡೆ ಹಾಕೋಣ, ಆಮೇಲೆ ಅದನ್ನು ಇದು ಮಾಡೋಣ. ಸೊ ನಾವು ಗೋಪ್ರೋನ ಈ ಉಲಾನ್ಸಿ ಕೇಸ್ ಒಳಗಡೆ ಹಾಕ್ಬೇಕಂದ್ರೆ ಫಸ್ಟ್ ಇಲ್ಲೊಂದು ಸೈಡ್ದು ಗೇಟ್ ಬರುತ್ತೆ, ಆ ಗೇಟ್ನ ಓಪನ್ ಮಾಡಿ ತಿರ್ಗಾ ಇಲ್ಲೊಂದು ಗೇಟ್ ಬರುತ್ತೆ. ಈ ಗೇಟ್ನ 2 ಗೇಟ್ನ ಓಪನ್ ಮಾಡಿ ನೆಕ್ಸ್ಟು ಈ ಕಡೆ ಗೋಪ್ರೋದು ಸೈಡ್ ಗೇಟ್ ಬರುತ್ತೆ, ನಾವು ಕ್ಯಾಮ್ರಾ ಇದು ಬ್ಯಾಟ್ರಿ ಮತ್ತು ಮೆಮೊರಿ ಕಾರ್ಡೆಲ್ಲ ಹಾಕ್ತೀವಲ್ಲ ಆ ಗೇಟ್ನ ರಿಮೂವ್ ಮಾಡಬೇಕು. ಇದನ್ನ ಹಿಂಗೆ ಇಟ್ಕೊಂಡು ಜೋರಾಗಿ ಹಿಂಗೊಂದು ಸ್ವಲ್ಪ ಎಳೆದ್ರೆ ಗೋಪ್ರೋದು ಗೇಟು ಆಚೆ ಕಡೆ ಬರುತ್ತೆ. ಸೊ ಇದು ನಾವೇನಾದ್ರು ಸ್ಟ್ಯಾಂಡ್ ಬೈ ಮಾಡ್ತಾ ಇದ್ದಾಗ ಮಾತ್ರ ವೀಡಿಯೋಗೆ ಈ ಥರ ಹಿಂಗೆ ಗೇಟ್ ಹಾಕೋಬೇಕು ಗೋಪ್ರೋದು. ಇಲ್ಲ ನಾವು ಮೋಟೋ ವ್ಲಾಗಲ್ಲೇ ಇರ್ತೀವ ಅಂದರೆ ಇದನ್ನು ರಿಮೂವ್ ಮಾಡಿಬಿಟ್ಟು ಗೋಪ್ರೋನ ಫಿಟ್ ಮಾಡಬೇಕು. ಸೊ ಹೀಗೆ ಹಿಂಗೆ ಒಳಗಡೆ ಹಾಕ್ಬೇಕು ಹಿಂಗೆ ನಿಧಾನಕ್ಕೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಫ್ರಂಟ್ ಗೇಟ್ನ ಲಾಕ್ ಮಾಡಬೇಕು. ಫ್ರಂಟ್ ಗೇಟ್ ಲಾಕ್ ಆಯಿತು. ಈಗ ನೆಕ್ಸ್ಟು ಸೈಡ್ ಗೇಟ್ನ ಲಾಕ್ ಮಾಡಬೇಕು. ಈಗ ನಮಗೆ ಇಲ್ಲೊಂದು ಸ್ಲಾಟ್ ಇದೆ ಮೈಕ್ ಅಡಾಪ್ಟರು ಒಳಗಡೆ ಇನ್ಸರ್ಟ್ ಮಾಡೋಕ್ಕೆ. ಸೊ ಈ ಕಡೆ ಸ್ಲಾಟಿಂದ ಮೈಕ್ ಅಡಾಪ್ಟರ್ನ ಹಾಕಿ ಈಗ ಹಿಂಗೆ ಫಿಟ್ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ಮೌಂಟು ಸ್ಟ್ರ್ಯಾಪ್ ಹಾಕಿ ನಾವು ಆ್ಯಕ್ಚುಲಿ ಹಿಂಗೂ ಮಾಡ್ಬೋದು, ಬಟ್ ಆ್ಯಂಗಲ್ ಅಷ್ಟು ಸರಿ ಬರೋಲ್ಲ, ಯಾಕಂದರೆ ನಾನು ನಾರ್ಮಲ್ ಫೈ ಓಡಿಸೋದಲ್ವಾ. ಸೊ ಅದರಿಂದ ಸ್ವಲ್ಪ ಎಕ್ಸ್ಟೆನ್ಷನ್ ಮೌಂಟ್ ಹಾಕ್ಕೊಳ್ಳೇಬೇಕು. ಸೊ ಇದರಲ್ಲಿ 2 ಎಕ್ಸ್ಟೆನ್ಷನ್ ಮೌಂಟ್ ಬರುತ್ತೆ, ಒಂದು ಚಿಕ್ಕದು ಇನ್ನೊಂದು ದೊಡ್ಡದು ಎಕ್ಸ್ಟೆನ್ಷನ್ ಮೌಂಟ್ ಬರುತ್ತೆ. ಬಟ್ ನನಗೆ ಐಡಿಯಾ ಪ್ರಕಾರ ಇದೊಂದೇ ಎಕ್ಸ್ಟೆನ್ಷನ್ ಮೌಂಟ್ ಸಾಕು, ಬೇಕಂದರೆ ಚಿಕ್ಕದನ್ನು ಯೂಸ್ ಮಾಡ್ಕೊಬೋದು. ಸದ್ಯಕ್ಕೆ ನಾನು ದೊಡ್ಡ ಎಕ್ಸ್ಟೆನ್ಷನ್ ಮೌಂಟ್ ಒಂದು ಯೂಸ್ ಮಾಡ್ತೀನಿ. ಇಲ್ಲಿ ನಮಗೆ 2 ಸ್ಕ್ರೂ ಪಿನ್ಗಳು ಬರುತ್ತೆ, ಇದರಲ್ಲಿ ಒಂದು ಯೂಸ್ ಮಾಡ್ಕೊಳ್ಳೋದ. ಇದು ಟೈಟ್ ಆಯಿತು. ನೆಕ್ಸ್ಟು ಉಲಾನ್ಸಿ ಕೇಸ್ ವಿತ್ ಗೋಪ್ರೋ ಈ ಕಡೆಯಿಂದ ಹಾಕಿ ಟೈಟ್ ಮಾಡೋಲ್ಲ. ಇದು ಆ್ಯಕ್ಚುಲಿ ನೀಟಾಗಿ ಸ್ವಲ್ಪ ಟೈಟ್ ಮಾಡಬೇಕು. ಸೊ ಸದ್ಯಕ್ಕೆ ಆ್ಯಂಗಲ್ ಈ ಥರ ಇದೆ, ಇದನ್ನೊಂದು ಚೂರು ನೆಕ್ಸ್ಟು ಈ 3.5mm ಜಾಕ್ನ ಆಡಿಯೋ ಕನ್ವರ್ಟರ್ಗೆ ಹಾಕಿ ಇಟ್ಟರೆ ಈ ಥರ ನಮ್ಮದು ಗೋಪ್ರೋ ಸೆಟಪ್ ಒಂದು ಸೆಟ್ ಆಗಿದೆ. ಸೊ ಇದನ್ನ ಹಾಕ್ಕೊತೀನಿ. ಸೊ ಈ ಥರ ಮೋಟೋ ವ್ಲಾಗ್ ಸೆಟಪ್ ಈ ಥರ ಒಂದು ಬರುತ್ತೆ. ಸೊ ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ ಅದು ಗೋಪ್ರೋಯಿಂದ ರೆಕಾರ್ಡ್ ಆಗ್ತಾ ಇರೋದು. ಸೊ ಹೋಪ್ ಇದರಲ್ಲೂ ಆಡಿಯೋ ಎಲ್ಲ ನೀಟಾಗಿ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಪ್ರಾಡಕ್ಟ್ದು ಲಿಂಕ್ ಏನೇನು ತೊಗೊಂಡಿದ್ದೀನಿ ನಾನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಅದ್ರದ್ದು ಅಮೆಝಾನ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಸೊ ಈ ಒಂದು ವ್ಲಾಗ್ಸು ಇನ್ಮೇಲೆ ನೆಕ್ಸ್ಟ್ ಏನು ವ್ಲಾಗ್ಸ್ಗಳು ನೀವು ನೋಡ್ತೀರೋ ಅದೆಲ್ಲ ಇನ್ಮೇಲೆ ಗೋಪ್ರೋಯಿಂದನೇ ನಾನು ಮೋಟೋ ವ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ.
ಸೊ ಹೋಪ್ಫುಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟೇ, ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸು ನಾನು ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಹೋಪ್ಫುಲಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ನೆಕ್ಸ್ಟು ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತೊಗೊಂಬರ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ನ ಫಾಲೋ ಮಾಡಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು ಆಲ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬೈ.